MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಕುಡಿದ ಅಮಲಿನಲ್ಲಿ ಚರಂಡಿಗೆ ಬಿದ್ದು ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದಲ್ಲಿ ತುಂಬಿ ಹರಿತಾ ಇದ್ದ ಚರಂಡಿಯಲ್ಲಿ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ಚರಂಡಿಯಲ್ಲಿ ಕೊಚ್ಚಿ ಹೋದ ಕಾಶಪ್ಪ ಶಿರಟ್ಟಿಗಾಗಿ ಪೊಲೀಸರು, ನಗರಸಭೆ ಸಿಬ್ಬಂದಿ ಶೋಧ ನಡೆಸ್ತಾ ಇದ್ದಾರೆ. ಆಸ್ತಿಗಾಗಿ 4 ಅಪ್ಪ ಹತ್ಯೆಗೈದಿದ್ರೆ ಮಗನಿಗೆ ಶಿಕ್ಷೆ ಪ್ರಕಟವಾಗಿದೆ. ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಲಯದಿಂದ ತೀರ್ಪು ಪ್ರಕಟವಾಗಿದೆ. 2023 ಫೆಬ್ರವರಿ 24ರಂದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹಾಡುಹಳ್ಳಿಯಲ್ಲಿ 4 ಹತ್ಯೆಯಾಗಿತ್ತು. ಆಸ್ತಿಗಾಗಿ ಅತ್ತೆ, ಮಾವ, ಮೈದುನನ ಪತ್ನಿಯನ್ನ ಕೊಚ್ಚಿ ಕೊಂದಿದ್ದರು. ಅಪರಾಧಿ ಜನಾರ್ದನ ಭಟ್ಗೆ ಗಲ್ಲು ಶಿಕ್ಷೆ ಮತ್ತು ಶ್ರೀಧರ ಭಟ್ಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಕೆಎಸ್ಆರ್ಟಿಸಿ ಸ್ಲೀಪರ್ ಬಸ್ಗೆ ಡಿಕ್ಕಿ ತಪ್ಪಿಸುವುದಕ್ಕೆ ಹೋಗಿ ಲಾರಿ ಪಲ್ಟಿಯಾಗಿದೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಅಪಘಾತ ನಡೆದಿದೆ. ಸ್ಲೀಪರ್ ಬಸ್ ಓವರ್ಟೇಕ್ ಮಾಡುವ ಪ್ರಯತ್ನದಲ್ಲಿ ಬಸ್ಗೆ ಡಿಕ್ಕಿ ಆಗುತ್ತೆ ಅಂತ ಡಿವೈಡರ್ಗೆ ಡಿಕ್ಕಿಯಾಗಿ ಲಾರಿ ಪಲ್ಟಿಯಾಗಿದೆ. ಗಾಯಗೊಂಡ ಲಾರಿ ಚಾಲಕನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದ್ದ ಶಿವಮೊಗ್ಗದ ಮಂಜುನಾಥ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ರು. ಕುಟುಂಬದವರಿಗೆ ಸಾಂತ್ವನ ಹೇಳಿದ ಬಿವೈವಿ ಕೇಂದ್ರ ಸರ್ಕಾರದಿಂದ ಆರ್ಥಿಕ ಸಹಾಯ ದೊರೆಯುವ ಭರವಸೆ ನೀಡಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು. ಡಿಸಿಎಂ ಡಿಕೆ ಜೊತೆ ಸಭೆ ಬಳಿಕ ಮಾತನಾಡಿದ ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಂದಕುಮಾರ್, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪೇಮೆಂಟ್ ಸರಳವಾಗಿ ಆಗ್ತಾ ಇದೆ, ಆದರೆ 2 ವರ್ಷದ್ದು ಬಾಕಿ ಇದೆ. ಹಣ ಬಿಡುಗಡೆ ಮಾಡುವುದಾಗಿ ಡಿಸಿಎಂ ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ರು. ಲಂಚ ಪಡಿತಾ ಇದ್ದ ಪಿಡಿಒ, ಬಿಲ್ ಕಲೆಕ್ಟರ್ ಲೋಕ ಬಲೆಗೆ ಬಿದ್ದಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಕೂಡ್ಲಾಪುರದಲ್ಲಿ ಪಿಡಿಒ ಪುಂಡಪ್ಪ ಮತ್ತು ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಹನುಮಂತರಾಯಪ್ಪ ಲೋಕಾಯುಕ್ತಕ್ಕೆ ಸಿಕ್ಕಿ ಬಿದ್ದಿದ್ದಾರೆ. ಈ ಖಾತೆ ಮಾಡುವುದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ವಿರುದ್ಧ ಆನಂದ ಕುಮಾರ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ. ಮಲ್ಲೇಶ್ವರಂ ಸುತ್ತಮುತ್ತಲಿನವರಿಗೆ ಅನುಕೂಲ ಆಗಲಿ ಅಂತ ಇಲ್ಲಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಕ್ಯಾತ್ ಲ್ಯಾಬ್ ಆರಂಭಿಸಲಾಗಿದೆ. ಸ್ಥಳೀಯ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಮಣಿಪಾಲ್ ಆಸ್ಪತ್ರೆಯ ಚೇರ್ಪರ್ಸನ್ ಡಾಕ್ಟರ್ ಎಚ್ ಸುದರ್ಶನ್ ಬಲ್ಲಾಳ ಕ್ಯಾತ್ ಲ್ಯಾಬ್ ಉದ್ಘಾಟಿಸಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಸಜ್ಜುಗೊಂಡಿರುವ ಕ್ಯಾತ್ ಪ್ರಯೋಗಾಲಯವು ನಿಖರವಾದ ರೋಗ ನಿರ್ಣಯ ಮತ್ತು ಜೀವ ಉಳಿಸುವ ಮಧ್ಯಸ್ಥಿಕೆಗಳನ್ನು ನಿರ್ವಹಿಸುವುದಕ್ಕೆ ಸಹಕಾರಿಯಾಗಲಿದೆ. ಹಾರ್ಟ್ ಅಟ್ಯಾಕ್ ಆದಾಗ ಕ್ಯಾತ್ ಲ್ಯಾಬ್ ಮೂಲಕ ಟೆಸ್ಟ್ ಮಾಡಿ ಕೆಲವೇ ನಿಮಿಷಗಳಲ್ಲಿ ಚಿಕಿತ್ಸೆ ಕೊಡಿಸಬಹುದಾಗಿದೆ. ಇಲ್ಲಿ ಅಡ್ವಾನ್ಸ್ ಕ್ಯಾತ್ ಲ್ಯಾಬ್ ಅನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಹೃದಯ ಸಮಸ್ಯೆ ಜೊತೆಯಲ್ಲೇ ನರರೋಗದ ಸಂಬಂಧವಾಗಿಯೂ ಮತ್ತು ರಕ್ತನಾಳದ ಸಂಬಂಧವಾಗಿಯೂ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಅತ್ಯಾಧುನಿಕ ಅಡ್ವಾನ್ಸ್ ಫೆಸಿಲಿಟಿ ಏನಿತ್ತು ಪ್ರಾರಂಭವನ್ನು ಮಾಡಿದ್ದಾರೆ. ನಿಜಕ್ಕೂ ಭಾಳ ಒಂದು ಒಳ್ಳೆಯ ಸೌಲಭ್ಯ. ಮಣಿಪಾಲ್ ನಾರ್ತ್ ಸೈಡ್ ಆಸ್ಪತ್ರೆ ಮಲ್ಲೇಶ್ವರಮಲ್ಲಿ ಒಳ್ಳೆ ಹೆಸರು ಗಳಿಸಿದೆ. ಆದರೆ ಇಷ್ಟು ತನಕ ಸ್ವಲ್ಪ ಕಾರ್ಡಿಯಾಕ್ ಕ್ಯಾಥಿಟ್ರೈಸೇಷನ್ ಫೆಸಿಲಿಟೀಸ್ ಇರಲಿಲ್ಲ. ಅದರ ಪೂರೈಕೆ ಮಾಡಲು ನಾವು ಕಾರ್ಡಿಯಾಕ್ ಕ್ಯಾತ್ ಲ್ಯಾಬನ್ನು ಇವತ್ತು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಈ ಕ್ಯಾತ್ ಲ್ಯಾಬಿಂದ ಅನುಕೂಲ ಏನಂತಂದರೆ, ಈಗ ಹಾರ್ಟ್ ಅಟ್ಯಾಕ್ ಅಂದರೆ ಪ್ರೈಮರಿ ಪ್ರಿವೆನ್ಷನ್ ಅಂತ. ಪ್ರೈಮರಿ ಪ್ರಿವೆನ್ಷನ್ ಅಂದರೆ ಈಗ ಎಷ್ಟೋ ಜನ ವಾಂತಿಯಾಗಿ ಬರ್ತಾರೆ, ಹೊಟ್ಟೆ ನೋವು ಅಂತಾಗಿ ಬರ್ತಾರೆ. ಅಂಥವೆಲ್ಲನೂ ನಾವು ಎಷ್ಟೋ ಸಲ ECG ಮಾಡ್ತೀವಿ, ನಾರ್ಮಲ್ ಇರುತ್ತೆ. ಎಕೋ ಮಾಡ್ತೀವಿ, ನಾರ್ಮಲ್ ಇರುತ್ತೆ. ಟ್ರೆಡ್ಮಿಲ್ ಓಡಿಸ್ತೀವಿ, ಆಗೋದೇ ಇಲ್ಲ ಓಡೋಕ್ಕೆ. ಅಂಥ ಟೈಮಲ್ಲಿ ಇಮಿಡಿಯೇಟ್ ಡಿಸಿಷನ್ ತೊಗೊಂಡು ನಾವು ಕ್ಯಾತ್ ಲ್ಯಾಬ್ ಪುಷ್ ಮಾಡಿ ಒಂದು 10-15 ನಿಮಿಷದಲ್ಲಿ ಒಂದು ಜೀವನ ನಾವು ಕಾಪಾಡ್ಬೋದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.